ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಂಡೆಕಾಯಿ ತೆಂಗಿನಕಾಯಿ ಹಾಕಿ ಸಾಂಬಾರು ಹೇಗೆ ಮಾಡೋದೆಂದು ತೋರಿಸಿಕೊಡುತ್ತೇನೆ. ನೋಡಿ, 1/4 kg ಬೆಂಡೆಕಾಯಿ ತೆಗೆದುಕೊಂಡಿದ್ದೇನೆ. 6-7 ಒಣಮೆಣಸಿನಕಾಯಿ, 2 ಚಮಚ ಕೊತ್ತಂಬರಿ, 2 ಚಮಚ ಉದ್ದಿನಬೇಳೆ, ಈ ಚಮಚದಲ್ಲಿ 1/4 ಚಮಚ ಮೆಂತ್ಯ, ಈ ಚಮಚದಲ್ಲಿ. ಮೆಂತ್ಯ ತುಂಬ ಹಾಕೊಳ್ಳಬಾರ್ದು, ಕಹಿ ಬರುತ್ತದೆ. 2 ಎಸಳು ಕರಿಬೇವಿನ ಎಲೆ, ಸ್ವಲ್ಪ ಇಂಗು, ಒಂದು 3 ಚಮಚ ಹುರಿಯಲಿಕ್ಕೆ ಎಣ್ಣೆ, ಒಳ್ಳೆ ಹುರಿಯಬೇಕು ಎಣ್ಣೆಯಲ್ಲಿ. ಇಷ್ಟು ಸಾಮಗ್ರಿಗಳು ಬೇಕು. ಇದನ್ನೆಲ್ಲ ಸ್ವಲ್ಪ ಹುರಿದುಕೊಂಡು ಬರುವ. ಇದನ್ನು ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಹುರಿದುಕೊಳ್ಳಬೇಕು. ಇಲ್ಲದಿದ್ದರೆ ಸ್ವಲ್ಪ ಅದು ಅಂಟು ಬರುತ್ತದೆ, ಒಂಥರ ನೋಳಿ ಥರ ಬರುತ್ತದೆ. ಹಾಗಾಗಿ ಬೆಂಡೆಕಾಯಿಯನ್ನು ಯಾವಾಗಲೂ ಸ್ವಲ್ಪ ಹುರಿದುಕೊಳ್ಳಬೇಕು. ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಬೇಕು ಇದಕ್ಕೆ. ಮತ್ತು ಒಂದು 5 ಚಮಚ ತೆಂಗಿನ ತುರಿ. ಇಷ್ಟು ದೊಡ್ಡದಲ್ಲಿ ತೊಗರಿಬೇಳೆ ಬೇಯಿಸಿಕೊಂಡು ಬರಬೇಕು. ಅದು ಮತ್ತೆ ತೋರಿಸುತ್ತೇನೆ. ಈಗ ಇದನ್ನು ಹುರಿದುಕೊಂಡು ಬರುವ. ಈಗ ಇಷ್ಟು ದೊಡ್ಡ ಬಟ್ಟಲಲ್ಲಿ ನೀರು ತೆಗೆದುಕೊಂಡಿದ್ದೇನೆ. ಇದು ನಾನು ಬಿಸಿ ನೀರು ತೆಗೆದುಕೊಂಡದ್ದು. ಹುಣಸೆಹಣ್ಣು ಇಷ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಕಿವುಚಿ ಬೆಂಡೆಕಾಯಿಗೆ ಹಾಕಿ ಬೇಯಿಸಿಕೊಳ್ಳಿ. ಹುಣಸೆಹಣ್ಣು ಕಿವುಚಿಕೊಂಡ ನೀರು, ಇದಕ್ಕೆ ತೆಗೆದುಕೊಂಡ ನೀರನ್ನು ಹಾಕಿಕೊಳ್ಳಿ. ನೋಡಿ, ಈ ರೀತಿ. ಉಪ್ಪನ್ನು ಸಹ ಹಾಕಿಕೊಳ್ಳಿ, 1 ಚಮಚ ಉಪ್ಪು, ಮತ್ತು ಬೇಕಾದರೆ ಹಾಕಿಕೊಳ್ಳಬಹುದು. ಈಗ ಬೆಂಡೆಕಾಯಿ ಹುರಿದಾಗಿದೆ. ಇದಕ್ಕೆ ಈ ಉಪ್ಪು ಮತ್ತು ಹುಣಸೆಹಣ್ಣು ನೀರು ಹಾಕಿಬಿಡಿ. ಇದು ಚೆನ್ನಾಗಿ ಬೇಯಬೇಕು. ಈಗ ಚೆನ್ನಾಗಿ ಎಂದರೆ ಬೆಂಡೆಕಾಯಿ ಎಷ್ಟು ಬೇಯಬೇಕೋ ಅಷ್ಟು ಬೇಯಬೇಕು. ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ. ಬೆಂಡೆಕಾಯಿ ಹುಳಿ ಉಪ್ಪಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ. ಇದಕ್ಕೆ ಈಗ 4 ಚಮಚ ಬೇಳೆ ಹಾಕಿಕೊಳ್ಳಿ. ಬೇಯಿಸಿಕೊಂಡಿದ್ದೇನೆ, ಅದನ್ನೇ ಹಾಕಿ. ಅರಿಶಿನ ಹಾಕಿ ಇಷ್ಟು. ನಿಮಗೆ ಬೇಕಾದರೆ ಬೆಲ್ಲ, ಕರಿಬೇವಿನ ಎಲೆ ಎಲ್ಲವನ್ನು ಹಾಕಿ ಕುದಿಸಿಕೊಳ್ಳಿ. ಮತ್ತು ಹುರಿದ ಸಾಮಗ್ರಿಗಳನ್ನು ರುಬ್ಬಿಕೊಂಡು ಹಾಕುವ. ಇದು ಸಹ ತುಂಬ ಚೆನ್ನಾಗಿರುತ್ತದೆ ಬೆಂಡೆಕಾಯಿ ಹುಳಿ. ಇದು ಕುದಿಯಲಿ. ಇದಕ್ಕೆ ಈ ಲೋಟದಲ್ಲಿ ನೀರು ಹಾಕಿಕೊಳ್ಳಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರೆಲ್ಲ ನೀವೇ ಹಾಕಿಕೊಳ್ಳೋದು. ಉಪ್ಪು ಸಹ ಹಾಗೆ ಒಮ್ಮೆ ಆಗಿದೆ ಬೆಂಡೆಕಾಯಿ ಬೇಯುವಾಗ, ಮತ್ತೆ ನೋಡಿ ಹಾಕಿಕೊಳ್ಳಬೇಕು. ಈಗ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಹುರಿದುಕೊಂಡು ರುಬ್ಬಿಕೊಂಡು ಬರುವ. ಇದು ಸ್ವಲ್ಪ ಕುದಿಯಲಿ. ಬೆಂಡೆಕಾಯಿ ಸಾಂಬಾರಿಗೆ 3 ಚಮಚ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಹಾಕಬೇಕು, ಎಣ್ಣೆ ಹಾಕದಿಲ್ಲದರೆ ರುಚಿ ಇರುವುದಿಲ್ಲ. ಉದ್ದಿನಬೇಳೆ, ಕಡಲೆಬೇಳೆ, ಈ ಚಮಚದಲ್ಲಿ 2 ಉದ್ದಿನಬೇಳೆ, 1 ಕಡಲೆಬೇಳೆ. ಇದನ್ನು ಕೆಂಪಗೆ ಹುರಿದುಕೊಳ್ಳಿ. ಈಗ ಮೆಣಸು, ಕೊತ್ತಂಬರಿ, ಮೆಂತ್ಯವನ್ನು ಹಾಕಿಕೊಳ್ಳಿ. ಮಸಾಲೆ ಸಾಮಗ್ರಿ ಹುರಿದಾಗಿದೆ. 5 ಚಮಚ ತೆಂಗಿನ ತುರಿ. ಬೆಂಡೆಕಾಯಿ ಬೇಳೆ ಎಲ್ಲ ಕುದಿಯುತ್ತಾ ಇದೆ. ರುಬ್ಬಿಕೊಂಡ ಬಂದ ಮಸಾಲೆಯನ್ನು ಹಾಕಿ ಇದಕ್ಕೆ. ಇದು ತುಂಬ ದಪ್ಪ ಮಾಡಬೇಡಿ, ಸಾಂಬಾರು ಸ್ವಲ್ಪ ತೆಳುವಾಗಿರಬೇಕು. ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತದೆ, ತುಂಬ ದಪ್ಪ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೆ ಅರ್ಧ ಲೋಟ ನೀರು ಹಾಕಿ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡಿಕೊಳ್ಳಿ. ಉಪ್ಪು ಸಹ ಹಾಗೆ, ನಾನು ಹಾಕಿದ ಉಪ್ಪು ಸರಿಯಾಗಿದೆ, ನನಗೆ ಸರಿಯಾಗಿದೆ. ಇದು ಸ್ವಲ್ಪ ಕುದಿಯಲಿ. ಇದಕ್ಕೆ 3 ಚಿಟಿಕೆ ಹಿಂಗೆ ಹಾಕಿ. ಒಳ್ಳೆ ಪರಿಮಳ ಬರುತ್ತದೆ. ಆರೋಗ್ಯಕ್ಕೆ ಸಹ ಒಳ್ಳೆಯದು, ಎಸಿಡಿಟಿ ಆಗೋದಿಲ್ಲ. ಬೇಳೆ ಹಾಕಿದಾಗ ಎಸಿಡಿಟಿ ಆಗುತ್ತದೆ, ಹಾಗೆ ಬೇಳೆ ಸ್ವಲ್ಪ ಕಮ್ಮಿ ಹಾಕಿ.
ಜಾಸ್ತಿ ಹಾಕಬೇಡಿ ಬೇಳೆ ಎಲ್ಲ. ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಚೆನ್ನಾಗಿ ಕುದಿಯುತ್ತಾ ಇದೆ ನೋಡಿ, ಈ ರೀತಿ ಕುದಿಯಬೇಕು. ಈಗ ಸಾಸಿವೆ, ಕರಿಬೇವಿನ ಎಲೆ, ಸ್ವಲ್ಪ ಹಿಂಗಾಕಿ ಒಗ್ಗರಣೆ ಕೊಡುವ. ಗ್ಯಾಸ್ ಆಫ್ ಮಾಡಿಬಿಡಿ. ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರು ರೆಡಿ ಆಯಿತು. ಈ ರೀತಿ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತದೆ. ತುಂಬ ಪರಿಮಳ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.